ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಟಿ.ಎಸ್. ವೆಂಕಣ್ಣಯ್ಯ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿದ್ದವರು. ನಂತರ ಖ್ಯಾತನಾಮರಾದ ಕುವೆಂಪು, ಡಿ.ಎಲ್. ನರಸಿಂಹಾಚಾರ್ಯ, ಟಿ.ನಂ. ಶ್ರೀಕಂಠಯ್ಯ ಮುಂತಾದವರು ವೆಂಕಣ್ಣಯ್ಯನವರು ಶಿಷ್ಯರಾಗಿದ್ದರು. ವೆಂಕಣ್ಣಯ್ಯ ಪ್ರೇಮದ ಪ್ರತಿಮೂರ್ತಿ. ವಿದ್ಯಾರ್ಥಿಗಳ ಮೇಲೆ ಅಪಾರ ವಾತ್ಸಲ್ಯ. ಅವರು ದೊಡ್ಡ ವಿದ್ವಾಂಸರು, ಸಾತ್ವಿಕರು, ಪರೋಪಕಾರ ಅವರ ಜೀವನ ಧರ್ಮ. ಒಂದಿನ ಬೆಳಿಗ್ಗೆ ಸುಮಾರು 9 ಗಂಟೆಯ ಸಮಯ, ವೆಂಕಣ್ಣಯ್ಯನವರು ಡಿ.ವಿ.ಜಿಯವರೊಂದಿಗೆ ಬೆಂಗಳೂರಿನ ಕೆ.ಆರ್. ರಸ್ತೆಯಲ್ಲಿ ದೊಡ್ಡ ಪೇಟೆ ಕಡೆಗೆ ನಡೆದುಕೊಂಡು ಹೋಗ್ತಾ ಇದ್ದರು. ವಾಣಿ ವಿಲಾಸ ವಿದ್ಯಾಶಾಲೆಯ ಹತ್ತಿರ ಬರುವಾಗ ಅವರ ಬಲಗಡೆಯ ರಸ್ತೆಯಿಂದ ಯಾರೋ ಒಬ್ಬಾತ ಓಡಿ ಬಂದವನೇ ವೆಂಕಣ್ಣಯ್ಯನವರ ಮುಂದೆ ಕೈ ಚಾಚಿ ನಿಂತುಕೊಂಡ. ಆತನ ಪಂಚೆ ಕೊಳಕು, ಕೋಟು ಬೇರೆ ಇದೆ, ಅದು ಹರಿದು ಹೋಗಿದೆ. ಕಣ್ಣುಗುಡ್ಡೆ ಮುಂದೆ ಚಾಚಿ ಬಂದಂತಿದೆ. ಹಲ್ಲುಬ್ಬು ಎದ್ದು ಕಾಣ್ತಾ ಇದೆ. ಒಟ್ಟಿನಲ್ಲಿ ಕೊಳಕಿನ ದೈನ್ಯದ ಪ್ರತಿರೂಪ. ಅವನನ್ನು ನೋಡಿದ ಕೂಡಲೇ ವೆಂಕಣ್ಣಯ್ಯನವರು ತಮ್ಮ ಕೋಟಿನ ಜೇಬುಗಳಲ್ಲಿ ಕೈಯಾಡಿಸಿ ಹುಡುಕಿ ನೋಡಿದ್ರು. ಯಾವ ಜೇಬಿನಲ್ಲೂ 1 ಕಾಸು ಇರಲಿಲ್ಲ. ಅವರ ಮುಖ ಪೆಚ್ಚಾಯಿತು. ಡಿ.ವಿ.ಜಿಯವರ ಬಳಿ ದುಡ್ಡಿದೆಯೇ ಅಂತ ಕೇಳಿದ್ರು. ಅವರ ಜೇಬಿನಲ್ಲೂ 1 ಕಾಸಿಲ್ಲ. ಕೈ ಚಾಚಿ ನಿಂತ ಆ ವ್ಯಕ್ತಿಗೆ ವೆಂಕಣ್ಣಯ್ಯ ಹೇಳಿದರು, ಏನೂ ಇಲ್ವಲ್ಲಪ್ಪ ಇವತ್ತು. ನರಸಿಂಹಮೂರ್ತಿ ಅಂದರು. ಆತ, ಪರವಾಗಿಲ್ಲ ಬಿಡಿ ಸರ್, ಕೇಳೋದು ನನಗೆ ಅಭ್ಯಾಸವಾಗಿದೆ ಅಂತ ಅಂದ. ಡಿ.ವಿ.ಜಿ ಮತ್ತು ವೆಂಕಣ್ಣಯ್ಯ ಮುಂದೆ ನಡೆದರು. ಸ್ವಲ್ಪ ದೂರ ಹೋದಾಗ ವೆಂಕಣ್ಣಯ್ಯನವರ ಗುರುತಿನವರು ಎದುರಿಗೆ ಬಂದರು. ಅವರನ್ನು ಕೇಳಿ ಅರ್ಧ ಆಣೆ ಸಾಲ ಪಡೆದುಕೊಂಡು ವೆಂಕಣ್ಣಯ್ಯನವರು ಡಿ.ವಿ.ಜಿಯವರನ್ನು ಅಲ್ಲೇ ನಿಲ್ಲಕ್ಕೆ ಹೇಳಿ ತಾವು ಹಿಂದಕ್ಕೆ ನಡೆದು ಆ ಯಾಚಕ ಮನುಷ್ಯನಡೆಗೆ ನಡೆದರು. ಅವನನ್ನು ಕರೆದು, ನರಸಿಂಹಮೂರ್ತಿ, ಇದನ್ನು ತೆಗೆದುಕೋ ಅಂತ ಅವನ ಕೈಯಲ್ಲಿ ಅರ್ಧ ಆಣೆ ಹಾಕಿದ್ರು. ಆತ, ಇದಕ್ಕೆ ಯಾಕೆ ಸರ್ ಇಷ್ಟು ಶ್ರಮ ತೆಗೆದುಕೊಂಡ್ರಿ? ಹೇಗೂ ದಿನಾಲು ಕೊಡ್ತೀರಿ, ಒಂದಿನ ಇಲ್ಲವಾದರೆ ಏನಂತೆ ಅಂದ. ಅದಕ್ಕೆ ವೆಂಕಣ್ಣಯ್ಯ ಹೇಳಿದ್ರು, ನನಗೂ ಅಭ್ಯಾಸ ತಪ್ಪಿ ಹೋಗಬಾರ್ದಲ್ವಾ ಅಂತ. ಮತ್ತೊಬ್ಬರ ಕಡೆಯಿಂದ ಸಾಲ ಮಾಡಿದರೂ ಸರಿ, ತಾವು ಮತ್ತೊಬ್ಬರಿಗೆ ಕೊಡುವುದನ್ನು ತಪ್ಪಿಸಬಾರ್ದು. ಇದು ಅವರ ಆದರ್ಶ. ಅದಕ್ಕೆ ಡಿ.ವಿ.ಜಿ ಹೇಳ್ತಾರೆ, ಇದು ವೆಂಕಣ್ಣಯ್ಯನವರ ಸ್ವಭಾವಕ್ಕೆ ಬೀಗದ ಕೈ. ಕನಿಕರಿಸುವುದು, ಕೊಡುವುದು, ಕೊಟ್ಟಿದ್ದನ್ನು ಲೆಕ್ಕವಿಡದೆ ಮರೆಯೋದು. ಭಗವದ್ಗೀತೆಯ ಧ್ಯಾನ ಶ್ಲೋಕವೊಂದರಲ್ಲಿ ಪ್ರಜ್ವಾಲಿತು ಜ್ಞಾನಮಯ ಪ್ರದೀಪ ಅನ್ನೋ ಮಾತು ಬರ್ತದೆ. ಪ್ರದೀಪ ಬೇರೆ, ದೀಪ ಬೇರೆ. ಯಾವ ಮೂಲ ಬೆಳಕು ಸದಾ ಪ್ರಜ್ವಲವಾಗಿದ್ದು ಬೇರೆ ದೀಪಗಳಿಗೆ ಬೆಳಕು ಕೊಡ್ತದೋ ಅದು ಪ್ರದೀಪ, ಅದು ಬೆಳಕಿನ ಮೂಲ. ವೆಂಕಣ್ಣಯ್ಯ ಬರೆದದ್ದು ಕಡಿಮೆ, ಆದರೆ ಅದೆಷ್ಟೋ ಲೇಖಕರಿಗೆ ಪ್ರಚೋದಕಾರಿಯಾಗಿದ್ದರೂ ಲೆಕ್ಕವಿಲ್ಲ. ಆ ದೃಷ್ಟಿಯಲ್ಲಿ ವೆಂಕಣ್ಣಯ್ಯ ಒಬ್ಬ ಪ್ರದೀಪ. ಕತೆ ಇಷ್ಟ ಆಯಿತು, ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.